ಅದೇನು ಕೈ ಬಂದಿನ ತುತ್ತ ಬಾಯಿಗೆ ಬರಲಿಲ್ಲ. ಇವತ್ತಿನ ಮಾತೇನ ಕೈಗೆ ಬಂದಿನ ತುತ್ತ ಬಾಯಿಗೆ ಬರಲಿಲ್ಲ. ಅನಿಸುತ್ತಿದೆಯಾಗೋ ಇಂದು ನೀನೇನೆ ನನ್ನವಳೆಂದು ಮಾಯದ ಲೋಕದಿಂದ ನನಗಾಗಿ ಬಂದವಳೆ. ಮತ್ತೊಂದು ವಿಡಿಯೋ ರಿಲೀಸ್ ಆಗ್ತೈತಿ ಇವತ್ತ. ಅದನ್ನೆಲ್ಲರೂ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ. ಹಂಗ ಚಾ ಗಂಡಾಗ ಹೊಂಟಿದ್ದು ಚಾ ಕಡೆಯಾಗ ಆಗ ಮಳಿನೂ ಬತ್ತು. ಯಾನ ಮಳೆಗಾಲ ಮಳಿ ಐತೋ ಏನೋ ಅದೇ ಮಳಿ ಐತೋ ಯಾರು ತಿಳಿಬಾತು. ನಾ ಮಾಸ್ತರ್ಗೆ ಹೇಳಿ ಛತ್ರಿ ತರಬೇಡ, ಇವತ್ತು ಮಳಿ ಬೀಳ್ತೈತಿ, ಛತ್ರಿ ತೊಯ್ತಿತ್ತು ಅಂತಾರ ಕೇಳಕ್ತಾ ಇರ ಮಾಸ್ತರ್. ಅದ್ರ ಹಸಿ ಹಾಕಿದ್ ಹೆಂಗ್ ಮಾಡೋದ ಅದನ್ನ ತಿಳಿಯೋದಿಗೆ ಎಷ್ಟು ಸಲ ಹೇಳಿ ಮಾಸ್ತರ್ಗ. ನಮಸ್ಕಾರ ರೀ. ನಮಸ್ಕಾರ ನಮಸ್ಕಾರ. ಈಗ ಹೊಸ ಮೆಂಬರ್ ಇದಾರೆ ಮತ್ತೊಬ್ರು. ನೋಡ್ರಿ ನಿಸರ್ಗ ನೋಡ್ರಿ ಹೆಂಗೈತಿ. ಇಲ್ಲಿ ಮಾಡಿ ಬಂದು ತಡಿಸ್ತಾವು, ಮಳಿ ಬೈದಿ ಜೊತೆ ನೀವು ಕೆಲಸ ಮಾಡ್ತೀರಿ. IT ದ್ರಾಗ ಇರ್ತೀರಂದ್ರೆ ಏನ್ ಕೆಲಸ ಮಾಡ್ತೀರಿ? ಏನೇ ಇಲ್ಲ, ಮನ್ಯಾಗ ರೂಮ್ದಾಗ AC ರೂಮ್ದಾಗ ಕೊಂಡೋದೈತಿ, ಮುಂಜಾನೆ ಛತ್ತಕ ಮಾಡೋದೈತಿ, ಮತ್ತು ಮನೆಗೆ ಹೋಗೋದೈತಿ. ಆದ್ರೆ ನಮ್ದು ಹಂಗಲ್ಲ. ಗುಡ್ಡ ಬೆಟ್ಟ ಗಾಳಿ, ಇನ್ನು ಮಳಿ ಹನಿ ಆಗಿದ್ದ ಛತ್ರಿ ಅದ್ರ ಛತ್ರಿ ತೊಯ್ತೈತಿ. ಅದು ಇಂಪಾರ್ಟೆಂಟ್ ಐತಿ. ಛತ್ರಿ ತೆಗಿಬೇಡ್ರಿ, ಛತ್ರಿ ಜೋರೈತಿ. ಇವತ್ತಿನ ವಿಷಯ ಹೇಳ್ಬೇಕಂದ್ರೆ ಏನಾರಿ ಮಳಿನ ಒಂದು ಲೆಕ್ಕಕ್ಕೆ ಇದು ಮಳಿಗೇನು ಏನಾಗೈತಿ ಅದಕ್ಕೆ ತಿಳಿವಾತೈತಿ. ಅದಕ್ಕೆ ಯಾವಾಗ ಬೆಳಬೇಕು ತಿಳಿವಾತೈತಿ. ಯಾಕಂದ್ರೆ ಏನೈತಿ ರೈತರುಗಳ್ದ ಬೆಳಿಗಳ ಈಗ ಸೋಯಾಬೀನ್ ಕೆಲವೊಂದು ಮಂದಿ ಕೊರ್ಯಾಕ ಬಂದು ತಿನ್ನೋದು. ಇನ್ನದ್ರೊಳಗಿಲ್ರಕ್ಕ ಎಲ್ಲಾರ್ದು ಕೊರದಾಗಿದಾವು ಬಿಟ್ಟಿದಾವು ಗೊತ್ತಿಲ್ಲ. ಎಷ್ಟ ಮಂದಿ ಕೆಲವೊಂದು ಮಂದಿಗೆ ಮಳಿ ಚಲೋ ಅನಿಸ್ಬಹುದು, ಕೆಲವೊಂದು ಮಂದಿಗೆ ಮಳಿ ಕೆಟ್ಟ ಅನಿಸ್ಬಹುದು. ಇನ್ನೇನು ಮಾಡೋದ ಹಿಂಗೈತಿ ಮಳಿದ ಆಟ. ಮಳಿ ಎಷ್ಟಿಗೆ ಬೇಕು, ಯಾವಾಗಾದ್ರೆ ಭೀ ಮಳೆಗಾಲ ಚಾಲು ಐತೆ ಅಂದ್ಬಿಟ್ಟು ಮಳಿ ಬೇಕು. ಖರೆ ಇನ್ನು ಎಲ್ಲ ನೋಡ್ಕೋತೈತಂದ್ರೆ ಭೀ ಆಗಂಗಿಲ್ಲ. ಆ್ಯಕ್ಚುಲಿ ಇನ್ನು ಫ್ಯಾಕ್ಟ್ರಿ ಭೀ ಚಾಲು ಹೋಗವ. ಇಂತಿನ ಫ್ಯಾಕ್ಟ್ರಿ ಚಾಲು ಆದ್ಮ್ಯಾಗ ಮಳಿ ಬಿತ್ತಂದ್ರೆ ನಿಮ್ಗೆ ಗೊತ್ತೈತಿ ಏನು ಅವಸ್ಥೆ ಆಗ್ತೈತಿ ನನಗೆ. ಅದಕ್ಕೆ ಜರ ನಿಮಗೆ ಏನು ಅನಿಸ್ತಿದೆ ಅದು ನೀವು ಕಮೆಂಟ್ ಮಾಡ್ರಿ ತಳಗ. ಮಳಿ ನಿಮಗೆ ಬೇಕು ಏನು ಬ್ಯಾಡೋ? ಈಗ ರೈತರದ್ದು ಎಷ್ಟು ನುಕ್ಸಾನ ಆಗಬತ್ತೈತೋ ಏನು ಅವ್ರಿಗೆ ಈಗ ಚಲೋ ಆಗ್ತೈತಿ ಮಳಿದ. ತಂಬಾಕದವ್ರಿಗೆ ಚಲೋ ಆಗ್ಬೋದು ಬಹುಶಃ. ತಂಬಾಕದವ್ರು ಚಲೋ ಆಗ್ಬೋದು. ಈಗ ಜಸ್ಟ್ ಲಾವಣಿ ಮಾಡಿನವ್ರಿಗೆ, ಕಬ್ಬ ಹರಿಗಿನವ್ರಿಗೆ ಇವ್ರಿಗೆಲ್ಲ ಚಲೋ ಆಗ್ಬೋದು. ಆದರೆ ಈಗ ಸೋಯಾಬೀನ್ ಆಗಲಿ ಬೇರೆ ಯಾವ ಭೀ ಬೆಳೆ ಬಂದಿದ್ದು ಅಂದ್ರೆ ಬಂದು ನಿಂತಿನವ್ರಿಗೆ ಅವ್ರಿಗೆ ಈಗ ಪೂರಾ ಅವುಗಳಂದ್ರೆ ಭಾಳ ಕಠಿಣ ಆಗ್ತೈತಿ. ಈಗ ನಮ್ಮ ಸರ್ ಸಿಟಿಯಾಗಿದ್ದೀನವ್ರು ಅದಾರ. ನಿಮಗೇನು ಅನಿಸ್ತೈತಿ ಸಿಟಿಯಾಗಿನ ಮಂದಿಗೆ? ನಮಗೇನ ಬೆಳಿದ ಸಂಬಂಧ ಇಲ್ಲ, ಸಂಬಂಧ ಇಲ್ಲ, ಏನಿಲ್ಲ. ಸಿಟ್ಯಾಗ ಕಿಚ್ಚಿ ಬೇಡ ಕಿಚ್ಚಿ ಬೇಡ ಆಗತೈತಿ. ರೋಡ್ ಹಸಿ ಆತಾವು, ಅದು ನಾವು ತೊಯ್ತೇವು. ನಮ್ಗೆ ಹೆಂಗ ಮಳೆ ಬಿತ್ತಂದ್ರೆ ಕುರಿ ಕೆಮ್ಮ ನೆಗಡಿ ಬರ್ತಾವು. ಎಲ್ಲ ಹೋಗಿ ನಾವು ಡಾಕ್ಟ್ರಿಗೂ ಹೋಗಿ ರೊಕ್ಕ ಕೊಡ್ಬೇಕಾಗತೈತಿ. ಹಿಂಗಾಗಿ ನಾವು ಬ್ಯಾಡ ಅಂತೇವು. ಅನ್ನೋದಿಲ್ಲ. ಆದ್ರೆ ಎಲ್ಲ ಕಡಿಗೆ ನೋಡಿದ್ರ ರೈತಗಿಲ್ರಿಕ ಬೆಳಿ ಚಲೋ ತಮಗೆ ಎಟ್ ಬೇಕು ಅಟ್ಟ ಬರಬೇಕು. ಇಲ್ಲಾಂದ್ರೆ ಅತಿ ಆದ್ರೆ ಬಿ ಯಾಕಂದ್ರೆ ಇದೊಂದು ಟೈಪ್ ಆಫ್ ಜುಗಾರ ಆದಂಗೆ ಆಗಿಬಿಡ್ತೈತಿ. ಪಾಪ ವರ್ಷ ಕಷ್ಟಪಡೋದ ಅದೇನು ಕೈ ಬಂದಿನ ತುತ್ತ ಬಾಯಿಗೆ ಬರಲಿಲ್ಲ. ಇವತ್ತಿನ ಮಾತೇನ ಕೈಗೆ ಬಂದಿನ ತುತ್ತ ಬಾಯಿಗೆ ಬರಲಿಲ್ಲ ಅನ್ನೋ ಗಾಯ ಆಗ್ತೈತಿ. ಆದ್ರೆ ಏನ್ ಮಾಡೋದು, ನಿಸರ್ಗ ಕಡಿಕ ಪ್ರಕೃತಿ ಮುಂದೆ ತಲೆಬಾಗಲೇಬೇಕು. ನಮ್ಮ ಸಾಹೇಬ್ರು ಎಂಜಾಯ್ ದ ರೇನಿ ಸೀಸನ್ ಅಂತ ಹೇಳ್ತೇನೆ ನಾನು. 28 ತಾರೀಕಕ್ಕೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಫೈನಲ್ ಮ್ಯಾಚ್ ಐತಿ. ನಮ್ಮ ಸಾಹೇಬ್ರು ನೋಡ್ರಿ ಇಲ್ಲಿ ಬಿಜಿದಾರ ಅವ್ರ ಮೊಬೈಲ್ದಾಗ ಇಲ್ದರ್ಕ ಮೀಮ್ಸ್ ನೋಡಾಕ. ಏನಂತೀರಿ? 28 ತಾರೀಕು ಐತಿ ಮ್ಯಾಚ್. ಅದ ನಿನ್ನೆ ಮ್ಯಾಚ್ ನೋಡಿದ್ವು ನಾವು ಬಾಂಗ್ಲಾದೇಶ ಸಂಗಾಟ. ನೀ ಸೋಲ್ಯೋ ನಾ ಸೋಲ್ಯೋ ಅನ್ಕೋತ ಒಟ್ಟು ಶೇವಟಿ ಬಾಂಗ್ಲಾದೇಶ ಸೋಲ್ತು. ಇನ್ನು ಮುಂದೆ ಅವ್ರು 28 ತಾರೀಕು ಬರೋರ್ದಾರು ನೋಡೋಣ. ಈಗ ನೀವು ಮೀಮ್ಸ್ ನೋಡತ್ತೀರಿ, ಬೇರೆ ಬೇರೆ ಥರದ್ದು ಮೀಮ್ಸ್ಗಳು ಬರತ್ತಾವು. ಏನಂತೀರಿ ಅದ್ರ ಬಗ್ಗೆ? ಪಾಕಿಸ್ತಾನ ದುವಾ ಹಾರ್ಸತ್ತಾರ ಇಲ್ಲಿ ಎಲ್ಲರೂ ಮೀಮ್ಸ್ದಾಗ. ಮೀಮ್ ಕಿ ಬಾಡ ಆ ರಹಿ ಹೈ.
ಇಲ್ಲಿ ಇವ್ರು ನೀವಂತೀರಿ ಯಾರು ಗೆಲ್ತಾರ್ರಿ? ಇಂಡಿಯಾ ಗೆಲ್ಲೋದು ಇಂಡಿಯಾ ಪಕ್ಕ ಗೆಲ್ಲೋದು. ಪಕ್ಕ ಗೆಲ್ಲೋದ, ಅದ್ರಾಗ ಏನು ಮಾತೇ ಇಲ್ಲ. ಮೀಮ್ಸ್ ನೋಡಿ ನಗಾತಾರ ನಮ್ಮ ಸರ್. ಬೇರೆ ಬೇರೆ ಮೀಮ್ಸ್ಗಳು ತೋರ್ಸೋದರು.